ನೋಡಿದ್ರಲ್ವಾ, ಇಡ್ಲಿ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಆ್ಯಂಡ್ ಇವಾಗ ಸಾಂಬಾರು ಮಾಡೋಣ. ಸಾಂಬಾರಿಗೆ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಕಪ್ ಮೆಷರ್ಮೆಂಟಲ್ಲಿ ತೊಗರಿಬೇಳೆ ತೊಗೋಬೇಕು. 1 ಕಪ್ ತೊಗರಿಬೇಳೆ ತೊಗೊತಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ತೊಳೆದು ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ ಕೂಗಿಸ್ಬೇಕು. ಇವಾಗ ನಾವು ಸಾಂಬಾರ್ ಪುಡಿನ ರೆಡಿ ಮಾಡೋಣ. ಸಾಂಬಾರ್ ಪುಡಿಗೆ ಏನೇನು ಬೇಕು ಅಂದರೆ, ಇದು ಡ್ರೈ ರೋಸ್ಟ್, ಸೊ ನೋ ಆಯಿಲ್. ನಾನು 1 ಸ್ಪೂನ್ ಜೀರಿಗೆ ಮತ್ತು 1/4 ಸ್ಪೂನ್ ಮೆಂತ್ಯ, 10 ಕಾಳು ಮೆಣಸು ಮತ್ತು ಚೂರು ರೋಸ್ಟ್ ಮಾಡಬೇಕಿದು. ಇದ್ರ ಜೊತೆ ಏನು ಮಾಡ್ಬೋದು ಅಂದರೆ, ಕರ್ಬೇವಿನ ಸೊಪ್ಪು, ಆ್ಯಂಡ್ 5ರಿಂದ 6 ರೆಡ್ ಚಿಲ್ಲಿ. ಧನಿಯಾ ಇದ್ದರೆ ಧನಿಯಾ ಹಾಕ್ಕೊಳ್ಳಿ. ನಾನು ಧನಿಯಾ ಪುಡಿ ಹಾಕ್ತೀನಿ. ಸೊ ಇದು ಚೂರು ಫ್ರೈ ಆದಮೇಲೆ ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಬಿದ್ರೆ ವಿ ವಿಲ್ ಗೆಟ್ ದ ಸಾಂಬಾರ್ ಪುಡಿ. 2 ಸ್ಪೂನ್ ಧನಿಯಾ. ರಾ ಧನಿಯಾ ಇದ್ದರೆ ಸುಡಲ್ಲ, ಬಟ್ ಅದಕ್ಕೆ ನಾನು ಲಾಸ್ಟಲ್ಲಿ ಫ್ಲೇಮ್ ಆಫ್ ಮಾಡಿದ್ಮೇಲೆ ಧನಿಯಾ ಪುಡಿ ಹಾಕ್ತಿದ್ದೀನಿ. ಇದನ್ನೆಲ್ಲ ಸಪ್ರೇಟಾಗಿ ಒಂದು ವೆಸಲಿಗೆ ತೆಗೆಯೋಣ. ಚೂರು ತಣ್ಣಕ್ಕಾದ್ಮೇಲೆ ಮಿಕ್ಸಿಲಿ ರುಬ್ಕೋಬೇಕು. ಸಾಂಬಾರು ಪುಡಿನ ಒಂದು ಬೌಲಿಗೆ ತೊಗೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕ್ವಿಕ್ಕಾಗಿ ಟೊಮ್ಯಾಟೊ ಮತ್ತು ಕೋಕೋನಟ್ನ ರುಬ್ಕೊಂಬರೋಣ. ಸೊ ಟೊಮ್ಯಾಟೊ ಮತ್ತು ಕೊಬ್ಬರಿ ಹಾಕ್ಬಿಟ್ಟು ರುಬ್ಬಿದ್ದಾಯಿತು. ಸೊ ನಮ್ಮ ಹತ್ರ ಇವಾಗ ಸಾಂಬಾರು ಪೌಡರ್ ಇದೆ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ಸಾಸಿವೆ ಬೇಕು, ಕರ್ಬೇವಿನ ಸೊಪ್ಪು ಬೇಕು, ಚಾಪ್ಡ್ ಆನಿಯನ್ಸ್, ಸಾಂಬಾರ್ ಈರುಳ್ಳಿ ಯೂಸ್ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಕೂಡ ಯೂಸ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕ್ತೀವಿ ಆ್ಯಂಡ್ ಕರ್ಬೇವಿನ ಸೊಪ್ಪು. ಇವಾಗ ಚಾಪ್ಡ್ ಆನಿಯನ್ಸ್ ಹಾಕೋಣ. ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ರುಬ್ಕೊಂಡಿರೋ ಟೊಮ್ಯಾಟೊ ಮತ್ತು ಕೊಬ್ಬರಿ ಮಿಕ್ಸ್ಚರ್ನ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷ ಆ ಪೇಸ್ಟ್ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಾಂಬಾರು ಪುಡಿ ಮಾಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಖಾರ ಇರುತ್ತೆ, ಸೊ ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. 3 ವಿಸಿಲ್ ಬೇಳೆ ಕೂಗ್ಸಿದ್ವಿ ಅಲ್ವಾ, ಇವಾಗ ಬೇಳೆನ ಆ್ಯಡ್ ಮಾಡೋಣ. ಇದು ಕುಕ್ ಆಗೋ ಅಷ್ಟರಲ್ಲಿ ಬನ್ನಿ ಬೇಗ ಬೇಗ ಇಡ್ಲಿಗೆ ರೆಡಿ ಮಾಡೋಣ. ಸೊ ಇಡ್ಲಿ ಆಗೋ ಅಷ್ಟರಲ್ಲಿರುತ್ತೆ, ಸಾಂಬಾರು ರೆಡಿ ಇರುತ್ತೆ. ತುಂಬ ಹಸುವಾಗ್ತದೆ. ಗಮ್ಮಂತಿದೆ. ಹೆಂಗಿದೆ ನಾನು ಮಾಡಿದ ಸಾಂಬಾರು? ಓಹೋ, ಇಡ್ಲಿ ನಿಂದು, ಸಾಂಬಾರು ನಂದು. ಇಡ್ಲಿ ಇಟ್ಟಿದ್ದೀವಿ, 20 ಮಿನಿಟ್ಸ್ ಬಿಟ್ಟಿದ್ದೀವಿ ಇಡ್ಲಿಗೆ. ಸಾಂಬಾರು ಆಗಿದೆ, ಆಫ್ ಮಾಡಿ ಇಟ್ಟಿದ್ದೀವಿ. ಈಗ ಬರೀ ಇಡ್ಲಿ ಸಾಂಬಾರು ತಿಂದರೆ ಕಿಕ್ಕಿರಲ್ಲ, ಅದಕ್ಕೆ ಒಂದು ಸ್ವಲ್ಪ 2-3 ವಡೆ ಮಾಡೋಣ. ಇದಕ್ಕೆ ವಡೆ ಏನಂದರೆ ವೆರಿ ಈಸಿ. ಉದ್ದಿನ ಬೇಳೆನ 1 ಕಪ್ ಉದ್ದಿನ ಬೇಳೆ ಮತ್ತು ಒಂದಿಷ್ಟು ರೈಸ್ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 2.5 hours 2.5-3 hours ಬಿಟ್ಬಿಟ್ಟು ಆಮೇಲೆ ಇದನ್ನು ನಾನು ನೀರು ಫುಲ್ ಕಂಪ್ಲೀಟಾಗಿ ತೆಗೆದು
ಇದರಲ್ಲಿ ರುಬ್ತೀನಿ. ಇದನ್ನೆಲ್ಲ ನೀಟಾಗಿ ರುಬ್ಕೊಬರೋಣ. ನೀಟಾಗಿ ರುಬ್ಕೊಂಬಂದಿದ್ದೀವಿ ನೋಡಿ, ಒಳ್ಳೆ ಬೆಣ್ಣೆ ಇದ್ದಂಗಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚಿಲ್ಲಿ, ಈರುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು ಇದೇನಿದೆಲ್ಲ ನೀಟಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟು, ಮತ್ತು ನಿಮ್ಮ ಮನೇಲಿ ಸ್ವಲ್ಪ ಸೋಡಾ ಇದ್ದರೆ ಒಂಚೂರು ಸೋಡಾ ಹಾಕ್ಬೋದು, ನನಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಒಂಚೂರು ನೋಡ್ಕೊಂಡು ಹಾಕಿ, ಸೋಡಾ ಜಾಸ್ತಿ ಹಾಕ್ತಾರೆ ಮತ್ತು ಚೆನ್ನಾಗಿರಲ್ಲ ನೋಡಿ. ಒಂದ್ಸಲ ಮಿಸ್ ಆಗಿಬಿಡುತ್ತೆ ಈ ಥರ. ನಾನು ಜಸ್ಟ್ ಒಂದು ಪಿಂಚ್ ಹಾಕ್ತಿದ್ದೀನಿ ಸೋಡಾ. ಒಂದು ವಡೆಗೆ ಎಷ್ಟೆಲ್ಲ ಟೆನ್ಷನ್ ತಗೋತೀವಿ. ಆಗ್ತಲ್ಲ ನೋಡ್ರಿ, ವಡೆ ಏನಾಗಿದೆ, ಸುಟ್ಟೋಗ್ಬಿಟ್ಟಿದೆ. ಇದೊಂದು ಚೆನ್ನಾಗಿ ಬಂತು, ಬಟ್ ಫಸ್ಟ್ ಟ್ರೈ ಓಕೆ, ನಾಟ್ ಬ್ಯಾಡ್. ಬಟ್ ಟೇಸ್ಟ್ ಸಖತ್ತಾಗಿದೆ. ನೋಡ್ತಿದ್ರಲ್ಲ, ಸಾಂಬಾರು ರೆಡಿಯಾಗಿದೆ. ವಡೆ ಒಂದೆರಡು ಮಾಡಿದ್ದೀವಿ. ರೌಂಡ್ ಏನೋ ತೂತು ವಡೆ ಮಾಡೋಣ ಅಂತ ಹೋಗಿ ಆಗಲಿಲ್ಲ, ಬಟ್ ಏನೋ ಒಂದು ರೇಂಜಿಗೆ ಆಯಿತು. ಇಡ್ಲಿ ಮಾತ್ರ ಸೂಪರ್ ಆಗಿದೆ. ನೋಡಿದ್ರಲ್ಲ, ಇಡ್ಲಿ ವಡೆ ಸಾಂಬಾರ್ ರೆಸಿಪಿ. ವಡೆ ಚೂರು ಎಡ್ವರ್ಟ್ ಆದರೂ ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ. ಇದೇ ಥರ ಇನ್ನಷ್ಟು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.